ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುರು, ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಬೆಲ್ಫಾಸ್ಟಿಗೆ ಬಂದಿದ್ದೆ 2 ದಿನ ಟ್ರಿಪ್ ಮಾಡೋದಕ್ಕೆ. ಟೋಟಲಿ 3 ದಿನ, ಬಟ್ 2 ದಿನ ನಾವು ಈ ಒಂದು ಪ್ರಾಪರ್ಟಿನಲ್ಲಿ ಸ್ಟೇ ಮಾಡಿದ್ವಿ. ನಾನು ಇದನ್ನು book.com ಅಲ್ಲಿ ಬುಕ್ ಮಾಡಿದ್ದೆ. ಇದು 4 ಸ್ಟಾರ್ ಪ್ರಾಪರ್ಟಿ ಆಗಿರುತ್ತೆ. ಒಳಗಡೆ ಫುಲ್ಲು ಸಕ್ಕತ್ತಾಗಿದೆ ಗುರು. ಬನ್ನಿ, ಒಳಗಡೆ ಒಂದು ಕಾಮನ್ ಏರಿಯಾ ಹೇಗಿದೆ ಆ್ಯಂಡ್ ನಮ್ಮ ರೂಮ್ ಹೇಗಿದೆ, ಇಲ್ಲಿ ಡೈನಿಂಗ್ ಏರಿಯಾ ಹೇಗಿದೆ ಮತ್ತು ಗಾರ್ಡನ್ ಹೇಗಿದೆ, ಈ ಪ್ರಾಪರ್ಟಿದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತೋರಿಸ್ತೀನಿ. ಇವರು ಒಂದಷ್ಟು ಬೆಳೆಗಳನ್ನ ಬೆಳೀತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಟ್ರ್ಯಾಕ್ಟ್ರಿ ಎಲ್ಲ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಫಾರ್ಮಿಂಗ್ ಎಲ್ಲ ಮಾಡೋದಕ್ಕೆ ಇಲ್ಲೆಲ್ಲ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಸೊ ಇದು ಒಂದು ಕೂಡ ನಿಮಗೆ ಕಾಮನ್ ಏರಿಯಾ ಆಗಿರುತ್ತೆ. ಇದೆಲ್ಲ ಗೆಸ್ಟ್ ಪಾರ್ಕಿಂಗು, ಈ ಕಡೆ ಸೈಡ್ ಫುಲ್ಲು. ಮತ್ತು ಇದು ಕೂಡ ಸೊ ಪಾರ್ಕಿಂಗ್ ಸ್ಪೇಸ್ಗೆಲ್ಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲಿ ಎಷ್ಟು ರೂಮ್ಗಳಿದೆಯೋ ಅಷ್ಟು ರೂಮ್ಗಳಿಗೆ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬಿಡಿ, ಸೊ ಇದು ಬಾರ್ನ್ ಅಂತ ಕರೀತಾರೆ ಗುರು. ಹಂಗೆ ಒಂಥರ ಸುತ್ತಮುತ್ತ ಎಲ್ಲ ಗಿಡಗಳಿರುತ್ತೆ. ಸೊ ನೋಡಿ, ಸಕ್ಕತ್ತಾಗಿದೆ. ಆಮೇಲೆ ಇಲ್ಲೂ ಕೂಡ ಒಂದಷ್ಟು ಚೇರ್ಸ್ಗಳನ್ನೆಲ್ಲ ಹಾಕಿಟ್ಟಿದ್ದಾರೆ. ಸಮ್ಮರ್ ಇರೋದ್ರಿಂದ ಎಲ್ಲರೂ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಟ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡ್ಬೋದು ಸಂಜೆ ಟೈಮಲ್ಲಿ. ನಾವೇನೋ ಟ್ರಿಪ್ ಹೊಡಿಯೋಕ್ಕಂತ ಬಂದಿದ್ವಿ, ಇಲ್ಲಿ ಉಳ್ಕೊಂಡಿದ್ವಿ. ಬಟ್ ಇಲ್ಲೆಲ್ಲ ಕೆಲವು ಜನ ಬರೀ ಇಲ್ಲಿ ಉಳ್ಕೊಳ್ಳೋದಕ್ಕಂತಲೇ ಬರ್ತಾರೆ ಒಂದು ವಾರಗಟ್ಟಲೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನೀವು ಕುತ್ಕೊಂಡ್ಬಿಟ್ಟು ಚಳಿ ಎಲ್ಲ ಕಾಯಿಸ್ಕೋಬೋದು, ಕ್ಯಾಂಪ್ ಫೈರ್ ಥರ ಎಲ್ಲ ಮಾಡ್ಬೋದು ಹೊರಗಡೆಗೆ. ಏನು ನೋಡ್ತಾ ಇದ್ದಾರೆ, ಇದೆಲ್ಲ ಒಂದೊಂದು ರೂಮ್ಗಳಾಗಿರುತ್ತೆ, ಗೆಸ್ಟ್ ರೂಮ್ಗಳು ಮೇಲ್ಗಡೆ ಎಲ್ಲ. ಸೊ ನಮ್ಮ ರೂಮ್ ಅದಾಗಿದೆ. ಇನ್ನು ಈ ಕಡೆ ಸೈಡ್ ಬಂದರೆ, ಈ ಕಡೆ ಸೈಡು ಕೂಡ ಎಲ್ಲ ಫುಲ್ಲು ಗಾರ್ಡನ್ ಇದೆ. ಇದೆಲ್ಲ ಗಾರ್ಡನ್ ಏರಿಯಾ. ಅಲ್ಲೊಂದು ರೂಮ್ ಇದೆ, ಅದು ಸಕ್ಕತ್ತಾಗಿದೆ ನೋಡಿ. ಇದು ಓಪನ್ ಸಮ್ಮರ್ ಟೈಮಲ್ಲಿ ಇದು ಎಸ್ಪೆಷಲಿ ಸಕ್ಕತ್ತಾಗಿರುತ್ತೆ ನೋಡಿ. ಸೊ ಇದ್ರದ್ದು ಕೀ ಆಕ್ಸೆಸ್ ಇಲ್ಲ ನನಗೆ, ಬಟ್ ಒಳಗಡೆ ಸಕ್ಕತ್ತಾಗಿದೆ ಗುರು. ಮತ್ತು ಫುಲ್ ಸಮ್ಮರ್ ಇರೋದ್ರಿಂದ ಎಲ್ಲ ಹೊರಗಡೆನೇ ಕಂಪ್ಲೀಟ್ ಬೆಡ್ಡು ಮತ್ತು ಸೋಫಾ ಅರೇಂಜ್ಮೆಂಟ್ಸ್ಗಳು ಕೂಡ ಇದೆ. ಇದು ಕೂಡ ಚೆನ್ನಾಗಿದೆ ಒಳಗಡೆ. ಸೊ ಇಲ್ಲೆಲ್ಲ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತೇಳಿ ಒಂದಷ್ಟು ಇದೆಲ್ಲ ಮಾಡಿದ್ದಾರೆ. ಇದು ಸಖತ್ತಾಗಿದೆ ಗುರು. ಸೆಟಪ್ ಆಫ್ ಇದೆ ಅನಿಸುತ್ತೆ. ಮತ್ತು ನಿಮಗೆ ಬಾರ್ಬಿಕ್ಯೂ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಆಪ್ಷನ್ ಇದೆ, ಏನಾದರೂ ಮಾಡ್ಕೋಬೇಕು ಅಂದರೆ. ಸೊ ಎಲ್ಲ ಐಟಮ್ಸನ್ನು ಅವ್ರ ಹತ್ರ ಕೇಳಿಸ್ಕೋಬೋದು. ಒಂಥರ ಚೆನ್ನಾಗಿದೆ ಗುರು, ಆರಾಮಾಗೆ. ಇಲ್ಲಿ ನೋಡಿ, ಇದೆಲ್ಲ ಕಂಪ್ಲೀಟ್ ಗಾರ್ಡನ್ ಏರಿಯಾ. ಇಲ್ಲಂತೂ ಯಾವಾಗಲೂ ಪಕ್ಷಿಗಳ ಸೌಂಡ್ ಕೇಳ್ತಾನೆ ಇರುತ್ತೆ ನೋಡಿ, ಕೇಳಿಸ್ಕೋಬೋದು ನೀವು. ಇಲ್ಲೂ ಕೂಡ ಒಂದು ಕಾಮನ್ ಏರಿಯಾ ಇದೆ. ಐ ಥಿಂಕ್ ಈ ಏರಿಯಾಗೆಲ್ಲ ಕೆಳಗಡೆ ರೂಮಲ್ಲಿ ಯಾರು ಇರ್ತಾರೋ ಅವರಿಗೆಲ್ಲ ಈ ಏರಿಯಾ ಆಕ್ಸೆಸ್ ಇರುತ್ತೆ. ಮೇಲ್ಗಡೆ ಇರೋರಿಗೆ ಅದಕ್ಕೊಂದು ಸಪ್ರೇಟ್ ಕಾಮನ್ ಏರಿಯಾ ಇದೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ನಾನೇ ಇಲ್ಲೆಲ್ಲ ಅಷ್ಟೊಂದು ಓಡಾಡಿಲ್ಲ, ಯಾಕಂದರೆ ನಾವು ಫುಲ್ಲು ಟ್ರಿಪ್ಪಲ್ಲಿ ಬ್ಯುಸಿ ಆಗಿದ್ವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬೆಲ್ಫಾಸ್ಟ್ನ ಸುತ್ತಾ ಇದ್ವಿ. ಇವಾಗ ನಾನು ಚೆಕ್ಔಟ್ ಮಾಡ್ತಾ ಇದ್ದೀನಿ. 11 ಗಂಟೆಗೆ ಚೆಕ್ಔಟ್ ಇದೆ. ಇವಾಗ ಈ ಪ್ರಾಪರ್ಟಿನೆಲ್ಲ ನೋಡ್ತಾ ಇದ್ದೀನಿ. ಮತ್ತು ಇಲ್ಲಿಗೆ ಚೆಕ್ ಇನ್ ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ 4 ಗಂಟೆಗಿರುತ್ತೆ. ಚೆಕ್ಔಟ್ ಟೈಮಿಂಗ್ಸು ಬೆಳಿಗ್ಗೆ 11 ಗಂಟೆಗಿರುತ್ತೆ. ನಾವು ಬೆಳಿಗ್ಗೆ ಬೇಗನೆ ಬಂದ್ವಿ, ಯಾಕಂದರೆ ನಮ್ಮದು ಫೆರ್ರಿ ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗಿತ್ತು. ನಾವು 8 ಗಂಟೆ ಅಷ್ಟೊತ್ತಿಗೆ ಪ್ರಾಪರ್ಟಿಗೆ ಬಂದುಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗಿ ನಾವು 4 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ಬೋದಾ ಅಂತ ಕೇಳ್ಕೊಂಡ್ವಿ. ಹಂಗೆ ರಿಫ್ರೆಶ್ ಆಗೋದಕ್ಕೆ ನಮಗೆ ವಾಶ್ರೂಮ್ ಎಲ್ಲ ಸ್ವಲ್ಪ ಫೆಸಿಲಿಟೀಸ್ ಕೊಡಿ ಅಂತ ಕೇಳಿದ್ವಿ. ಓನರು ಫುಲ್ಲು ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗೇ ಟ್ರೀಟ್ ಮಾಡ್ತಾರೆ. ಎಲ್ಲದನ್ನು ನಮಗೆ ಫೆಸಿಲಿಟೀಸ್ ಕೊಟ್ಟರು. ನಮ್ಮ ಲಗೇಜ್ನೆಲ್ಲ ಒಂದು ಕಾಮನ್ ಏರಿಯಾದಲ್ಲಿ ಇಟ್ಬಿಟ್ಟು ರಿಫ್ರೆಶ್ ಆಗಿ ನಾವು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಸಂಜೆ ವಾಪಸ್ ಮನೆಗೆ ಬಂದ್ವಿ. ಸೊ ಇನ್ ಕೇಸ್ ನೀವೇನಾದರೂ ಅರ್ಲಿ ಚೆಕ್ ಇನ್ ಮಾಡಬೇಕು ಅಂತಂದರೆ ಇವ್ರಿಗೊಂದು ಮೇಲ್ ಹಾಕಿ, ಇಲ್ಲಾಂದರೆ ಅವ್ರಿಗೊಂದು ಫೋನ್ ಮಾಡಿ ತಿಳಿಸಿ. ಸೊ ಆಬ್ವಿಯಸ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇವರು ಇದೆಲ್ಲ ಓಪನ್ ಏರಿಯಾ ನಮಗೇನೆ ಕೊಟ್ಟಿರ್ತಾರೆ. ಇವರು ಇಲ್ಲೊಂದಷ್ಟು ತರಕಾರಿಗಳನ್ನೆಲ್ಲ ಕೂಡ ಬೆಳೀತಾರಂತೆ, ಅದರಿಂದನೇ ಅಡುಗೆ ಕೂಡ ಮಾಡ್ತಾರೆ. ಸೊ ಸಖತ್ತಾಗಿದೆ ನೋಡಿ ಏರಿಯಾ. ಈ ಜಾಗ, ಈ ಒಂದು ಲೊಕ್ಯಾಲಿಟಿನೇ ನೋಡ್ಬೋದು ಗುರು, ಸೂಪರ್ ಆಗಿದೆ. ಆ್ಯಕ್ಚುಲಿ ಇದು ಇಂಟೀರಿಯರಲ್ಲೇ ಇರೋದು, ಬಟ್ ಮೇಯ್ನ್ ರೋಡ್ ಮುಂದೆನೇ ಇದೆ. ಹೊರಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಕಾರ್ ಓಡಾಡ್ತಿರುತ್ತೆ. ಬಟ್ ಆಪೋಸಿಟ್ಟಲ್ಲಿರೋ ಮನೆಗಳನ್ನೆಲ್ಲ ನೋಡ್ಬೋದು, ಸಖತ್ತಾಗಿದೆ. ನನಗಂತೂ ಬೆಲ್ಫಾಸ್ಟ್, ಈ ನಾರ್ದರ್ನ್ ಐರ್ಲ್ಯಾಂಡಲ್ಲಿರೋವಂಥ ಮನೆಗಳು ಸಖತ್ ಇಷ್ಟ ಆಯಿತು ಗುರು. ಬ್ಯೂಟಿಫುಲ್ ಆಗಿದೆ. ಅಂದರೆ ಈ ದೇಶದಲ್ಲಿ ಒಂದೊಂದು 4 ದೇಶ ಇದೆಯಲ್ವಾ, ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು, ಆಮೇಲೆ ವೇಲ್ಸು, ನಾರ್ದರ್ನ್ ಐರ್ಲ್ಯಾಂಡು, ಎಲ್ಲದರಲ್ಲೂ ಒಂದೊಂದು ಕಡೆ ಒಂದೊಂದು ಥರ ಮನೆಗಳಿರುತ್ತೆ. ನಾವೀಗ ಪ್ರಾಪರ್ಟಿ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಫಸ್ಟು ಡೈನಿಂಗ್ ಏರಿಯಾ ಇದೆ. ಬನ್ನಿ ಇವಾಗ ಡೈನಿಂಗ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಡೈನಿಂಗ್ ರೂಮ್ ಮತ್ತು ಲಾಂಜ್ ಏರಿಯಾ ಆಗಿರುತ್ತೆ. ಇನ್ ಕೇಸ್ ನಿಮಗೇನಾದರೂ ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ 1 ಡೇ ಮುಂಚೆನೇ ಆರ್ಡರ್ ಮಾಡಬೇಕು. ಅವರು 11 ಪೌಂಡ್ಸ್ ಏನೋ ತೊಗೋತಾರೆ, ಇಂಡಿಯನ್ ಕರೆನ್ಸಿಲಿ 1100 ರೂಪೀಸ್ ಏನೋ ಆಗುತ್ತೆ. ಟಿಪಿಕಲ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಟಿಪಿಕಲ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಎಲ್ಲ ಕಡೆ ಒಂದೇ ಇರುತ್ತೆ ಗುರು, ಇದರಲ್ಲೇನು ಡಿಫ್ರೆಂಟ್ ಟೇಸ್ಟ್ ಇರಲ್ಲ. ಸೊ ಬ್ರೆಡ್ಡು, ಕ್ರಸಾಂಟ್ಸ್ ಆಗಿರ್ಬೋದು, ಆ ಥರ ಎಲ್ಲ ಬೇಕ್ ಬೀನ್ಸ್ ಇದೆಲ್ಲ ಸರ್ವ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಸೋಫಾಗಳನ್ನೆಲ್ಲ ಇಟ್ಟಿದ್ದಾರೆ.
ಇಲ್ಲಿ ಎಲ್ಲ ಸರ್ವ್ ಮಾಡ್ತಾರೆ. ಬಟ್ ಇವಾಗ ಟೈಮ್ ಇನ್ನೂ 6 ಗಂಟೆ. ಇವರು ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದು ಐ ಥಿಂಕ್ ಒಂದು 7:30 ಶುರು ಆಗುತ್ತೆ ಅನ್ಸುತ್ತೆ. 7:30 10 ಗಂಟೆವರೆಗೂ ಓಪನ್ ಇರುತ್ತೆ. ನೋಡಿ, ಇದು ನಮ್ಮ ಡೈನಿಂಗ್ ಏರಿಯಾ. ಇಲ್ಲೆಲ್ಲ ಒಂದು ಸ್ವಲ್ಪ ವುಡ್ ಬೇರೆ ಇಟ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ನೀವೇನಾದರೂ ಚಳಿ ಕಾಯಿಸ್ಕೊಳ್ಳಂಗಿದ್ರೆ ಇಲ್ಲಿ ಕುತ್ಕೋಬೋದು. ಹೊರಗಡೆ ಕೂಡ ನಿಮ್ಗೆ ಆ ಫೆಸಿಲಿಟಿ ಇದೆ, ಒಳಗಡೆನೂ ಕೂಡ ಇದನ್ನು ಮಾಡ್ಕೋಬೋದು. ನಾನಿವಾಗ ಪ್ರಾಪರ್ಟಿ ಒಳಗಡೆ ಬಂದಿದ್ದೀನಿ. ಮೆಲ್ಲಕ್ಕೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಇವಾಗ ಇನ್ನೂ ಬೆಳಿಗ್ಗೆ 7 ಗಂಟೆ ಆಗಿದೆ. ಒಳಗಡೆ ಎಷ್ಟು ಸಖತ್ತಾಗಿ ಕಲೆಕ್ಷನ್ ಇಟ್ಟಿದ್ದಾರೆ ಅಂದರೆ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಜಸ್ಟ್ ಒಂದು ಕಾಮನ್ ಏರಿಯಾ. ಇಲ್ಲಿ ಜಸ್ಟ್ ಕುತ್ಕೊಂಡು ನೀವು ಕಾಫಿ ಟೀ ಎಲ್ಲ ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಏನು ಸೂಪರ್ ಆಗಿದೆ. ಇದರಪ್ಪ, ಇದು ಆಸ್ಟ್ರೇ ಅನ್ಸುತ್ತೆ ಗುರು. ದೊಡ್ಡ ಮಿರರ್ ಇದೆ. ಅಪ್ಪ ಅಮ್ಮ ಇಬ್ಬರು ಇದ್ದಾರೆ. ಬ್ಯೂಟಿಫುಲ್ ಆಗಿದೆ. ಇದೇನು ಹೊಟ್ಟವ್ರೆ. ವಾವ್, ಇದು ಸಖತ್ ಅಮೇಝಿಂಗ್ ಆಗಿದೆ. ಇದು ನಿಜವಾಗ್ಲೂ ಚಿಟ್ಟೆನಾ ಅಥವಾ ಇದೋ ಗೊತ್ತಿಲ್ಲ, ಬಟ್ ನೋಡೋಕೆ ಸಖತ್ತಾಗಿದೆ. ಇಲ್ಲೆಲ್ಲ ಒಂದಷ್ಟು ಹಳೇ ಗ್ರಾಮಫೋನ್ ಇಟ್ಟವ್ರೆ. ಪ್ಲೇ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಇವಾಗಂತೂ ಪ್ಲೇ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ಬೇರೆ ಗೆಸ್ಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲೊಂದು ಸೋಫಾ ಇದೆ. ಇಲ್ಲಿ ನೋಡಿ, ಯಾವುದೋ ಒಂದು ಹಳೇ ಕಾಲದ್ದು ಕ್ಲಾಕ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಲೈಬ್ರರಿ ಇದೆ. ಟಿ ವಿ ನೋಡ್ಬೇಕಂದ್ರೆ ಟಿ ವಿ ಇದೆ. ಒಂದು ಒಳ್ಳೆ ಸೂಪರ್ ಆಗಿರೋ ಸೋಫಾ ಇದೆ. ನೀವೇನಾದರೂ ಈ ಪ್ರಾಪರ್ಟಿನ ಬುಕ್ ಮಾಡಿಕೊಂಡ್ರೆ ಬರೀ ಉಳ್ಕೊಳ್ಳೋದಷ್ಟೇ ಅಲ್ಲ, ಇಲ್ಲೊಂದು ಒಳ್ಳೆ ಫೋಟೋ ಶೂಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಆ್ಯಕ್ಚುಲಿ ನನಗೇನು ಅನ್ಸುತ್ತೆ ಅಂದರೆ ಈ ರೂಮಲ್ಲೆಲ್ಲ ಒಂದು ಫೋಟೋ ಶೂಟ್ ಮಾಡೋದಕ್ಕೆ ಒಂದು ಅರ್ಧ ದಿನ ಸ್ಪೆಂಡ್ ಮಾಡ್ಬೋದು ಗುರು. ಫುಲ್ಲು ವಿಂಟೇಜ್ ಐಟಮ್ಸ್ ಇಟ್ಬಿಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವೇನಾದರೂ ಈ ಪ್ರಾಪರ್ಟಿಗೆ ಬಂದು ಉಳ್ಕೊಳ್ಳೋಂಥ ಐಡಿಯಾ ಇತ್ತು ಅಂತಂದರೆ ಬರೀ ಇಲ್ಲಿಗೆ ಬರೋದು ಟ್ರಿಪ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ಆರಾಮಾಗಿ ನೀವೊಂದು ಎತ್ನಿಕ್ ವೇರ್ ಶೂಟ್ ಕೂಡ ಮಾಡ್ಬೋದು. ಒಳ್ಳೆ ಬಟ್ಟೆನ ಕ್ಯಾರಿ ಮಾಡೋದನ್ನು ಮಾತ್ರ ಮರಿಬಿಡಿ. ಒಳ್ಳೊಳ್ಳೆ ಫೋಟೋಸ್ ಕೂಡ ಸಿಗುತ್ತೆ ಇಲ್ಲಿ. ಅಮೇಝಿಂಗ್ ಆಗಿದೆ ಗುರು ಈ ಜಾಗ ಮಾತ್ರ, ಎಸ್ಪೆಷಲಿ ಈ ಒಂದು ಏರಿಯಾ. ಇಂದ ನೀವು ಮುಂದಕ್ಕೆ ಹೋದರೆ ಇಲ್ಲಿ ಅವ್ರದ್ದೊಂದು ಆಫೀಸ್ ಮಾಡ್ಕೊಂಡಿದ್ದಾರೆ ಸಣ್ಣದಾಗೆ ನೋಡಿ. ಸೊ ಬನ್ನಿ ನಮ್ಮ ರೂಮ್ ಒಳಗೆ ಹೋಗುವ ಹೇಗೆ ಅಂತ. ನೀವೆಲ್ಲ ಫ್ಲೋರಿಂಗ್ ನೋಡ್ಬೋದು, ಎಷ್ಟು ಸಖತ್ತಾಗಿ ಮಾಡಿಸಿದ್ದಾರೆ. ಇಲ್ಲಿ ಲೈಟ್ ಇಲ್ಲ, ಬಟ್ ಒಂದು ನಿಮಿಷ ಇರಿ, ಲೈಟಲ್ಲಿ ಮಾಡ್ತೀನಿ ನೋಡಿ. ಈ ಪ್ರಾಪರ್ಟಿ ಒಳಗಡೆ ನೀವೆಲ್ಲ ಕಡೆ ಈ ಒಂದು ಟೆಕ್ಸ್ಚರ್ ಕಾಣ್ಬೋದು, ಸಖತ್ತಾಗಿದೆ. ಫ್ಲೋರಿಂಗು ಅದೇ ಇದೆ, ಮತ್ತು ವಾಲ್ಸಿಗೆ ಕೂಡ ಇದೇ ಥರದ್ದು ಮಾಡಿಸಿದ್ದಾರೆ. ಮತ್ತು ಆದಷ್ಟು ಎಲ್ಲ ವಿಂಟೇಜ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ನೋಡಿ, ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಕರ್ಟನ್ ಆಗಿರ್ಬೋದು, ಒಂದೊಂದು ಪ್ರಾಪರ್ಟಿನೂ ಫುಲ್ಲು ಹಳೆ ಕಾಲದ್ದು ವಿಂಟೇಜ್ ಐಟಮ್ಸ್ನ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ನಾವು ಉಳ್ಕೊತಿರೋ ಅಂಥ ರೂಮ್, ದ ಓರಿಯೆಂಟಲ್ ರೂಮ್. ಇದು ನಾವು ಉಳ್ಕೊತಿರೋ ಅಂಥ ರೂಮು 3 ಜನಕ್ಕೆ, ಆಯಿತಾ. ಓವರ್ ಆಲ್ ಪ್ರೈಸ್ ಬಂದ್ಬಿಟ್ಟು 220 pounds 2 night ಸ್ಟೇಗೆ. ಸೊ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯೂಶಲಿ UK ಜಾಸ್ತಿ ಇರುತ್ತೆ. ಮತ್ತು ಈ ರೀತಿ ಒಂದು ನಿಮಗೆ ಮನೆ ಸಿಗೋದು ಇದೇ ನನಗೆ ಚೀಪೆಸ್ಟ್ ಪ್ರೈಸ್ ಸಿಕ್ಕಿದ್ದು. ಸೊ ರೂಮ್ ಒಂದ್ಸಲಿ ತೋರಿಸ್ಬಿಡ್ತೀನಿ ನೋಡಿ. ಯಾವುದೋ ಒಂದು ಹಳೆ ಟ್ರಾನ್ಸಿಸ್ಟರ್ ಕೊಟ್ಟಿದ್ದಾರೆ, ಒಂದು ಬೆಡ್ ಲ್ಯಾಂಪ್ ಇದೆ, ಮತ್ತು ಇಲ್ಲಿ ನೋಡಿ ಬ್ಯೂಟಿಫುಲ್ಲಾಗೆ ಬೆಡ್ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಡಬಲ್ ಬೆಡ್ಡು, ಲಾಂಗ್ ಡಬಲ್ ಬೆಡ್ ಸೆಟಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಓಕೆ, ವಾರ್ಡ್ರೋಬ್ ಒಳಗಡೆ ಒಂದು ಮಿರರ್ ಇದೆ. ಶವರ್ ಸೂಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಗುರು. ಇಲ್ಲೊಂದು ಸೂಪರ್ ಆಗಿರುವಂಥ ಲೆದರ್ ಚೇರ್ ಇದೆ. ಓ ಸಕ್ಕತ್ತಾಗಿದೆ ಗುರು, ಇದು ಮಾತ್ರ ಹಿಂಗೆ ಸಕ್ಕತ್ತಾಗಿದೆ ಇದು. ಇಲ್ಲಿ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದು ನನ್ನ ಬೆಡ್ ಆಗಿರುತ್ತೆ. ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ, ಇದು ನಮ್ಮ ಅಪ್ಪ ಅಮ್ಮಂಗೆ, ಇದು ನನ್ನ ಬೆಡ್ ಆಗಿರುತ್ತೆ. ಅದಾದಮೇಲೆ ಇಲ್ಲೊಂದು ಯಾವುದೋ ವಿಂಟೇಜ್ ಕಬೋರ್ಡ್ ಇಟ್ಟಿದ್ದಾರೆ, ಬೈಬಲ್ ಎಲ್ಲ ಇಟ್ಟವ್ರೆ. ಮಜಾ ಏನಪ್ಪ ಅಂತಂದರೆ ಈ ಮಿರರ್ನ ಯಾಕೆ ಇಷ್ಟು ಕೆಳಗಡೆ ಕೊಟ್ಟಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಏನು ಹಿಂಗೆ ಕುತ್ಕೊಂಡ್ಬಿಟ್ಟು ನಾವು ಅದನ್ನು ನೋಡ್ಕೋಬೇಕಂತ. ಬಟ್ ಇಲ್ಲಿ ನೋಡಿ ಒಂದು ಕುಟ್ಟಿ ಚೇರ್ ಇದೆ, ಸಣ್ಣ ಚೇರು, ಎಷ್ಟು ಸಣ್ಣ ಚೇರ್ ಇದೆ ನೋಡಿ ಇದು. ಸೊ ಈ ಸಣ್ಣ ಚೇರ್ ಮೇಲೆ ಕುತ್ಕೊಂಡು ನಾವು ಮಿರರ್ನ ನೋಡ್ಕೊಂಡು ಏನಾದರೂ ಮಾಡ್ಕೋಬೇಕು. ನಮ್ಮನೆಯಲ್ಲಿ ಸಣ್ಣ ಕೊಟ್ಟಿ ಇವನೇ, ಅದಕ್ಕೋಸ್ಕರ ಹಿಂಗೆ ಕೊಟ್ಟಿದ್ದಾರೆ. ನಾನು ಏನಕ್ಕಪ್ಪ ಅಂತ ನೋಡ್ತಿದ್ದೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ವಾವ್, ಇದು ನೋಡಿ ಸಾಕಾಗಿ ಕೊಟ್ಟಿದ್ದಾರೆ.
ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾವುದೋ ಒಂದು ಲಾಕ್ ಹಾಕೋದು ಹಳೇ ಕಾಲದ ಥರ ಇದೆ ಗುರು. ಯಾವುದೋ ಹಳೇ ವಿಂಟೇಜ್ ಬೋರ್ಡ್ ಥರ ಇದೆ. ಮತ್ತು ನಾರ್ಮಲ್ ನಮಗೆ ಕಾಫಿ, ಟೀ, ಹಾಟ್ ವಾಟರು ಎಲ್ಲ ಫೆಸಿಲಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಆಯ್ತಾ ರೂಮು? ನಿಮ್ಗೆ ಇಷ್ಟ ಇದೆ ಮಮ್ಮಿ ರೂಮು? ಸೂಪರ್ಬ್ ಆಗಿದೆ, ಚೆನ್ನಾಗಿದೆ. ಏನಪ್ಪಾಜಿ ರೂಮ್ ಚೆನ್ನಾಗಿದೆಯಾ? ಬಾತ್ರೂಮು ರೂಮ್ ತುಂಬ ಚೆನ್ನಾಗಿದೆ. ಬಟ್ ಸಿಟಿಯಿಂದ ದೂರ ಇದೆ ಗುರು, ಅದೊಂದೇ ತಲೆನೋವು. ನಿಮ್ಮ ಹತ್ರ ಏನಾದರೂ ಕಾರ್ ಇತ್ತು ಅಂದರೆ ಈ ಥರದ ಜಾಗದಲ್ಲಿ ಆರಾಮಾಗೆ ಓನ್ ಗಾಡಿ ಇದ್ದವ್ರಿಗೆ ತುಂಬ ಅನುಕೂಲವಾಗಿದೆ. ಹೌದು, ಟೌನ್ಗಿನ್ನ ತುಂಬ ಸ್ವಲ್ಪ ರೆಂಟಲ್ಲೂ ಕಡಿಮೆ ಇದೆ. ಬಟ್ ಅದೇ ನಿಮ್ಮ ಹತ್ರ ಓನ್ ಗಾಡಿ ಇರಬೇಕು, ಅವಾಗ ಇದು ಪರ್ಫೆಕ್ಟ್ ಜಾಗ ಆಗಿರುತ್ತೆ ಬಂದು ಉಳ್ಕೊಳ್ಳೋದಕ್ಕೆ. ಕಂಫರ್ಟಬಲ್ ಇದೆಯಾ? ಅವ್ರಿಗೆ ಕಂಫರ್ಟಬಲ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಕಂಫರ್ಟಬಲ್ ಇದೆಯಾ? ಅವ್ರಿಗೆ ಆ ಥರ ಇಷ್ಟ ಇಲ್ಲ. ಕೆಳಗಡೆ ಫುಲ್ ಹೋಗುತ್ತಲ್ಲ, ಚೆನ್ನಾಗಿದೆಯಾ? ಕಂಫರ್ಟಬಲ್ ಆಗಿದೆಯಾ? ಬಾತ್ರೂಮ್ ರೂಮ್ ಇಷ್ಟ ಆಯ್ತಾ? ಆ್ಯಂಡ್ ಇದಕ್ಕೆ 220 ಪೌಂಡ್ಸ್ ಕೊಡೋದು ವರ್ತ್ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಲೋ, ಮುಂಚೆನೇ ಗೊತ್ತಾಗಿದ್ದಿದ್ರೆ ಅಂದರೆ ನಾನು ಸ್ವಲ್ಪ ಪ್ರಾಪರ್ಟಿ ಒಳಗೆ ಹೇಗಿದೆ ಅಂತೆಲ್ಲ ನೋಡಬೇಕಾಗಿತ್ತು. ನೋಡಿರಲಿಲ್ಲ ನಾನು, ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದೆ. ಮುಂಚೆನೇ ಗೊತ್ತಾಗಿದ್ರೆ ನಾವು ಒಂದು ಒಳ್ಳೆ ಎತ್ನಿಕ್ ವೇರ್ ಎಲ್ಲ ತೊಗೊಂಬಂದ್ಬಿಟ್ಟು ಶೂಟ್ ಮಾಡ್ಬೋದಾಗಿತ್ತು. ಬಟ್ ಏನಿದೆಯೋ ಅದರಲ್ಲೇ ನಮ್ಮ ಅಪ್ಪ ಅಮ್ಮಂದು ಇಲ್ಲೊಂದು ಸ್ವಲ್ಪ ಲೈಟ್ ಫೋಟೋಶೂಟ್ ಮಾಡಿದೆ. ನಮಗೆ ಬರೀ ಹಾಫ್ ಆನ್ ಅವರ್ ಮಾತ್ರ ಟೈಮ್ ಸಿಕ್ತು, ಯಾಕಂದರೆ 2 ದಿನ ಹೇಳ್ದಂಗೆ ನಾನು ಅವಾಗಲೇ ಕಂಪ್ಲೀಟಾಗಿ ಸುತ್ತಾಡಿದ್ವಿ. ನಮಗೆಲ್ಲೂ ಶೂಟ್ ಮಾಡೋವಂಥ ಅವಕಾಶನೇ ಸಿಕ್ಕಿಲ್ಲ. ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ವಿ. ಐ ಹೋಪ್ ನಿಮಗೆ ಈ ಪ್ರಾಪರ್ಟಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಪ್ರಾಪರ್ಟಿ ಬಗ್ಗೆ ಏನು ಅನ್ನಿಸ್ತು, ಇದಕ್ಕೆ ಕೊಟ್ಟಿರೋವಂಥ ದುಡ್ಡು ಓಕೆನಾ ಅಂತ ತಿಳಿಸಿ. ಪ್ರಾಪರ್ಟಿಗೆ ನಾನು ಟೋಟಲಿ 3 ಡೇಸ್ ಸ್ಟೇ ಮಾಡಿದ್ದೆ, 2 ನೈಟ್ಸ್ ಇದ್ವಿ. 3 ಜನಕ್ಕೂ ಸೇರಿ 250 ಪೌಂಡ್ಸ್ ಆಯಿತು. ಆ್ಯಕ್ಚುಲಿ ನೀವೇನಾದರೂ ಇಬ್ಬರೇ ಇದ್ದರೆ 210 ಪೌಂಡ್ಸ್ ಆಗುತ್ತೆ. ಅಂದರೆ ಇಂಡಿಯನ್ ಕರೆನ್ಸಿಲಿ ಒಂದು 21,000 ಅಂತ ಇಟ್ಕೊಳ್ಳಿ 2 ದಿನಕ್ಕೆ. ಎಲ್ಲಾದರೂ ಹೊರಗಡೆ ಬಂದಾಗ ಈ ಥರ 4 ಸ್ಟಾರ್ ಪ್ರಾಪರ್ಟಿ ಅಷ್ಟರಲ್ಲಿ ಸಿಗೋದು ಒಂದು ಅಫೋರ್ಡಬಲ್ ರೇಟ್ ಅಂತ ಹೇಳ್ಬೋದು. ಬಟ್ ಜಾಸ್ತಿ ಇದೆ ಸ್ಟಿಲ್. ಆ ಒಂದು ರೇಂಜಿಗೆ ಇಷ್ಟೊಂದು ಫೆಸಿಲಿಟಿ ಸಿಗೋದು ಐ ಥಿಂಕ್ ಅಫೋರ್ಡಬಲ್ ಅಂತ ನನಗನ್ಸುತ್ತೆ. 40 ಪೌಂಡ್ಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಇನ್ ಕೇಸ್ ನಿಮಗೆ ಒಂದು ರೂಮಲ್ಲಿ ಎಕ್ಸ್ಟ್ರಾ ಬೆಡ್ ಇರಬೇಕು ಅಂತಂದರೆ. ಓವರ್ ಆಲ್ ನಮಗೆ 25,000 ಆಯಿತು, ವಿಚ್ ಇಸ್ 250 ಪೌಂಡ್ಸ್. ನಿಮ್ಗೆ ಏನು ಅನಿಸ್ತು ಗುರು, ಈ ಪ್ರಾಪರ್ಟಿ ವರ್ತ್ ಅನ್ನಿಸ್ತಾ? ಇಷ್ಟು ದುಡ್ಡು ಕೊಟ್ಬಿಟ್ಟು ಒಂದು 4 ಸ್ಟಾರ್ ಪ್ರಾಪರ್ಟಿ ಸ್ಟೇ ಮಾಡ್ಬೋದಾ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮದು ಕ್ಯಾಬ್ ರೆಡಿ ಆಗಿದೆ ಗುರು, ನಾವು ಹೊರಡುವಂಥ ಟೈಮ್ ಕೂಡ ಬಂತು. ಇದೇ ನಮ್ಮ ಪ್ರಾಪರ್ಟಿಯಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್. ಇಂಡಿಯನಿಶ್. ಹಲೋ.